ಮಂಡ್ಯದಲ್ಲಿ ನಡೆದ ಬಿಜೆಪಿ ವಿರೋಧಿ ಪ್ರತಿಭಟನೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜು ಅವರು ನೀಡಿದ ಕೆಲವು ಹೇಳಿಕೆಗಳು ಈಗ ಸಾಕಷ್ಟು ವಿವಾದಕ್ಕೂ ಕಾರಣವಾಗಿವೆ. ಅವರು ಬಿಜೆಪಿ ಪಕ್ಷದ ವಿರುದ್ಧ ತೀವ್ರ ಆರೋಪಗಳನ್ನು ಮಾಡಿದ್ದು, ಸರ್ಕಾರದ ಕೆಲಸದ ರೀತಿಯ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದರ ಜೊತೆಗೆ ಬಿಜೆಪಿ ನಾಯಕರು ಜನರನ್ನು ನಿರಂತರವಾಗಿ ಟೀಕಿಸುತ್ತಿದ್ದಾರೆ ಎಂಬ ವಿಚಾರವನ್ನು ಕೂಡ ಅವರು ಎತ್ತಿ ಹಿಡಿದಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಹಿಂದಿನ ಕನ್ನಡ ಹೋರಾಟದ ದಿನಗಳನ್ನು ನೆನಪಿಸಿಕೊಂಡು ಆ ಸಮಯದಲ್ಲಿ ಎದುರಿಸಿದ ಸವಾಲುಗಳನ್ನು ಅವರು ಹಂಚಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಹಾಗೂ ಹಳೆಯ ಪ್ರಕರಣಗಳ ಬಗ್ಗೆ ಕೂಡ ಕೆಲವು ಟೀಕೆಗಳು ಮಾಡಿದ್ದಾರೆ ಎಂಬ ವರದಿಗಳು ಹೊರಬಂದಿವೆ. ಆದರೆ ಈ ಎಲ್ಲಾ ಹೇಳಿಕೆಗಳು ಈಗ ಪರ-ವಿರೋಧ ಚರ್ಚೆಗೆ ಕಾರಣವಾಗಿವೆ. ವಾಟಾಳ್ ನಾಗರಾಜು ಅವರು ತಮ್ಮ ಕನ್ನಡಪರ ಹೋರಾಟ ಮತ್ತು ನಿಲುವನ್ನು ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ತಮ್ಮನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲಾಗಿದೆ ಎಂದು ಹೇಳಿರುವ ಅವರು, ತಮ್ಮ ಹೋರಾಟ ಕನ್ನಡ ಪರವಾಗಿದ್ದು ಯಾವುದೇ ವೈಯಕ್ತಿಕ ರಾಜಕೀಯ ಉದ್ದೇಶ ಇಲ್ಲ ಎಂದು ಹೇಳಿದ್ದಾರೆ. ಈ ಬೆಳವಣಿಗೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಹೋರಾಟವನ್ನು ಕೆಲವು ಬಿಜೆಪಿಯವರು ಟೀಕೆ ಮಾಡ್ತಾರೆ. ಅಯ್ಯಯ್ಯೋ, ಬಿಜೆಪಿಯವರು ಅಂದರೆ ಅವರು ರಾತ್ರಿ ಟೈಮು ಗೂಬೆ ಹೊರಗೆ ಬರಲ್ಲ, ಗೊತ್ತಾ ನಿಮಗೆ? ಏನಿದ್ರೂ ರಾತ್ರಿ ಟೈಮ್ ಬರೋದು. ಅವರು ಗೂಬೆಗಿಂತ ಕಡಿಮೆ. ಅವ್ರು ಎಲ್ಲರನ್ನೂ ಬೈತಾರೆ. ಅವರೊಬ್ಬರನ್ನೇ ಅಲ್ಲ, ಎಲ್ಲರನ್ನೂ ಬೈತಾರೆ. ಈಗ ನೋಡಿ, ಡೀಸೆಲ್ ಯಾರ್ದು? ನಮ್ದ? ಇಲ್ಲ. ಪೆಟ್ರೋಲ್ ಯಾರ್ದು? ನಮ್ದ? ಇಲ್ಲ. ಎಲ್ಲನೂ ಮಾಡಬಾರ್ದು ಅನಾಚಾರ ಅವ್ರು ಮಾಡಿದ್ರೆ, ಅವ್ರ ಬಗ್ಗೆ ಮಾತಾಡಿದ್ರೆ ಸರಿಯಿಲ್ಲ. ಈಗ ಯಡಿಯೂರಪ್ಪನವರು ಜೈಲಿಗೆ ಹೋಗಿರಲ್ವಾ? ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಹೇಳಿದ್ರೆ ನಿಮ್ಗೆ ಯಾಕೆ ಹಸಿ ಮೆಣಸಿಗೆ ಇಟ್ಟಂಗೆ ಆಗುತ್ತೆ? ಉರಿ 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 ಅಂತ ಕೂಗಾಡ್ತೀರಿ. ನನಗೆ 62 ಸೆಪ್ಟೆಂಬರ್ 7ನೇ ತಾರೀಕು ಕನ್ನಡಕ್ಕಾಗಿ ಕನ್ನಡ ಚಿತ್ರ ಹಾಕಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ಬೆಂಕಿ ಇಟ್ಟೆ. ಆಗ ನಾನು ಬೂಡ್ಸ್ನೇಟ್ ಹೊಡೆದ್ರು. ಬೂಡ್ಸ್ನೇಟ್ ನನಗೆ ಹೊಡೆದ್ರು. ನಮ್ಮ ಚಿತ್ರಕ್ಕಲ್ಲ, ನನಗೆ ಹೊಡೆದ್ರು. ನಾವೇನು ಮಾಡ್ತಾಯಿದ್ವಿ ಗೊತ್ತಾ? ಅದನ್ನು ಬೂಡ್ಸ್ನೇಟ್ ದಿನವನ್ನೇ ನನ್ನ ಜನ್ಮದಿನ ಅಂತ ಆಚರಣೆ ಮಾಡ್ತಾಯಿದ್ವಿ. ಆ ಮುದೇಗಳಿಗೆ ಗೊತ್ತಿಲ್ಲ ವಾಟಾಳ್ ನಾಗರಾಜ್ ಏನು. ನಾನು ಚಳುವಳಿ ಮಾಡಾಗ ಅವ್ರು ಹುಟ್ಟೇ ಇರಲ್ಲ. ಅವರು ಒಬ್ಬರು ಹುಟ್ಟಿಲ್ಲ. ಈವನ್ ಯಡಿಯೂರಪ್ಪ ನನ್ನ ಜೂನಿಯರು. 86ರಿಂದ ಈಚೆಗೆ ನಾನು 67 ನಾನು MLA. ಯಡಿಯೂರಪ್ಪ 67 MLA. ನಾನು ದೇವೇಗೌಡರು ಒಟ್ಟಿಗೆ ಇದ್ದು. ಯಡಿಯೂರಪ್ಪ ನಾನು 67. ನಾನು ಜೂನಿಯರ್ ಅಲ್ಲ, ಸೀನಿಯರು. ಸಿದ್ದರಾಮಯ್ಯನೇ ಹೇಳ್ತಾರೆ ನನಗಿಂತ ವಾಟಾಳ್ ನಾಗರಾಜ್ ದೊಡ್ಡವರು, ಒಪ್ಕೋಬೇಕು ನೀವು ಅಂತಾರೆ. ನಾನು ಇನ್ನೂ ಒಪ್ಕೊಂಡಿಲ್ಲ. ಒಪ್ಕೋಬೇಕು ಅಂತೇಳಿ ಅವರು ಚಾಲೆಂಜು ಮಾಡಿದ್ದಾರೆ ಒಂದು ಸಭೆಯಲ್ಲಿ. ಒಪ್ಕೊಂಡಿಲ್ಲ. ಪಾಪ ಅವ್ರ ಬಗ್ಗೆ ಯಾರು ನನ್ನ ಬಗ್ಗೆ ನನ್ನ ಚಿತ್ರಕ್ಕೆ ಚಪ್ಪಲಿಯನ್ನು ಹೊಡೆದು ಭಾಳ ಗೌರವ ಮಾಡಿದ್ದಾರೆ. ಮಂಡ್ಯಕ್ಕೆ ಭಾಳ ಗೌರವ ತಂದಿದ್ದಾರೆ. ನಾನು ಪೊಲೀಸ್ನವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬೇಡಿ, ಚಾರ್ಜ್ ಶೀಟ್ ಹಾಕಬೇಡಿ. ಬೇಕಾದ್ರೆ ಅವ್ರ ಮನೆಗೆ ನಾನೇ ಬರ್ತೀನಿ. ನಿನಗೇನಾರು ಅಕಸ್ಮಾತ್ ಒಂದು ಚಪ್ಪಲಿ ಹೊಡಿಬೇಕು ಅಂದರೆ ಹೊಡೆದೇ ಬಿಡು, ನಾವು ಕೂದು ಹೊಡೆಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಹೊಡೆದ್ಬಿಟ್ಟು ಆ ಚಪ್ಪಲಿ ನನಗೆ ಕೊಟ್ಬಿಡು. ಆದ್ದರಿಂದ ಈ ಥರ ದರಿದ್ರ ವ್ಯವಸ್ಥೆ, ಅನಾಗರಿಕವಾದಂಥ ವ್ಯವಸ್ಥೆ ಸತ್ಯ ಒಪ್ಕೋಬೇಕು. RSS BJಪಿಯವ್ರು ಸತ್ಯ ಒಪ್ಕೋಬೇಕು. ನಾನೇ ಹೋಗಿದ್ದೀನಿ. ಯಡಿಯೂರಪ್ಪ ಜೈಲಿದ್ದಾಗ ನೋಡ್ಕೊಂಬಂದಿದ್ದೀನಿ. ಏನು ಯಡಿಯೂರಪ್ಪ ಫೋಕ್ಸ್ ಕೇಸ್ ಇಲ್ವಾ? ಮತ್ತು ನೀವೇನದು ಉಂಟು ಅಂತೀರಾ? ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ನಾನು ಯಾರನ್ನೂ ಉದ್ದೇಶಪೂರ್ವಕವಾಗಿ ಎಂದೂ ಬೈದಿಲ್ಲ. ನನ್ನ ಇತಿಹಾಸ ಕರ್ನಾಟಕದಲ್ಲಿ ನಾನೇ ನಂಬರ್ 1 ಕರ್ನಾಟಕದಲ್ಲಿ. ತಗೊಂಬನ್ನಿ. ಯಾವತ್ತು ನಾನು ಏನು ಬೇಕಾದ್ರೆ ಆಗ್ಬೋದಾಯಿತು. ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಇಲ್ಲ, ಅಧಿಕಾರ ಬೇಡ, ಕರ್ನಾಟಕ ಕನ್ನಡ ಇದೊಂದೇ ಒಂದು. ಈ ರೀತಿ ಚಾಲೆಂಜ್ ಮಾಡಿರೋರು
ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬರು ವಾಟಾಳ್ ನಾಗರಾಜ್. ಆ ದೃಷ್ಟಿಯಿಂದ ನನಗೆ ಅಧಿಕಾರ ಬೇಕು ಎಂದು ನಾನು ಸ್ವಲ್ಪ ನೀರು ಕೊಡಪ್ಪಲ್ಲ ಒಂದು ನಿಮಿಷ. ನಾನು ಹೇಳ್ತೀನಿ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಎಲ್ಲ ಗೊತ್ತಾಗ್ಬಿಡಲಿ ಅಂತ. ಸಾವಿರದ 1967 ಬಹುಶಃ ಅನೇಕ ಸಾರಿ ನಿಮಗೆ ಗೊತ್ತಿದೆ. ಬೇದಮ್ಮ ಕಬಡೆ ನೀವು ಯಾರು ಹುಟ್ಟಿರಲಿಲ್ಲ. 1967 ಆಯಿತಾ. 64 ಕಾರ್ಪೊರೇಟ್ರು. ಈ 67ರಲ್ಲಿ ಯಡಿಯೂರಪ್ಪ ಇಲ್ಲೇ ಬೂಕಿನಕೆರೆಯಲ್ಲಿದ್ದರು. ಅವರಿನ್ನೂ ಶಿಕಾರಿಪುರಕ್ಕೂ ಹೋಗಿರಲಿಲ್ಲ. ಆಮೇಲೆ ಶಿಕಾರಿಪುರಕ್ಕೆ ಹೋಗಿ ಆಮೇಲೆ ಮಾಡಿದ್ರು. ನನಗೇನು ಬಗ್ಗೆ ಇದಿಲ್ಲ. ಅವರು ಅಧಿಕಾರದಲ್ಲಿದ್ದಾಗ ನನಗೆ ಏನಾದರೂ ಮಾಡಿ ವಾಟಾಳ್ ನಾಗರಾಜ್ ಅಸೆಂಬ್ಲಿಗೆ ಬರಬಾರ್ದು ಅಂಥೇಳಿ ಮಾಡಬಾರ್ದ ಅರಸಾಹಸ ಮಾಡಿ ಚಾಮರಾಜನಗರದಲ್ಲಿ ನನ್ನ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿ ಹಾಕಿ ಸೋಲಿಸಿ ಸಂತೋಷಪಟ್ಟಿದ್ದಾರೆ. ನಾನು ಅದಕ್ಕೆ ತಯಾರಾಗಿರಲಿಲ್ಲ. ಆ ದೃಷ್ಟಿಯಿಂದ ಇದು ರಾಜ್ಯದ ಜನತೆಗೆ ವಾಟಾಳ್ ನಾಗರಾಜ್ ಏನು ಅಂತ ಗೊತ್ತಿದೆ. ಕೋಟಿ ಕೋಟಿ ಜನ, ಬರೀ ಕರ್ನಾಟಕ ಅಲ್ಲ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ನಮ್ಮ ರಾಜ್ಯದಲ್ಲಿದ್ದರೆ ಇಷ್ಟೊತ್ತಿಗೆ 2 ಸಾರಿ ಚೀಫ್ ಮಿನಿಸ್ಟರ್ ಆಗ್ತಿದ್ದೀನಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಪಾಪ ಅವ್ರಿಗೆ ಯಾರೋ ಚಪ್ಪಲಿ ತೋರಿಸ್ತವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬೇಕಾದರೆ ಇವತ್ತು ಟೈಮ್ ಇಲ್ಲ, ಒಂದಿನ ಬಂದಿನ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವಾಗಲೂ ನೀವು ಹೋರಾಟಕ್ಕೆ ಬಹಳ ಬೆಲೆಯನ್ನು ಕೊಟ್ಟಿದ್ದೀರಿ. ಹಿಂದೆ ಮಾದೇಗೌಡರಿದ್ದಾಗ, ಶಂಕರೇಗೌಡರಿದ್ದಾಗ ನಿರಂತರವಾದಂಥ ಹೋರಾಟಗಳು ನಾನು ಅವರೆಲ್ಲ ಸೇರ್ ಮಾಡಿದ್ದೇವೆ. ಮಾದೇಗೌಡರು ನಾವು ಭಾಳ ಸೇರ್ ಮಾಡಿದ್ದೀವಿ. ಸುನಂದ ಜಯರಾಮ್ ಅವರು ಪಾಪ ನಮ್ಮ ಜೊತೆಲ್ಲ ಸೇರಿ ರೈತರ ಹೋರಾಟಕ್ಕೆ, ನಾನಂತೂ ಮೊದಲಿಂದಲೂ ಮಂಡ್ಯದಲ್ಲಿ ಎಲ್ಲ ಹೋರಾಟಕ್ಕೂ ನಾವು ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಮಂಜುನಾಥ್ ಭಾಳ ಶ್ರಮವಹಿಸಿ ಇಲ್ಲಿ ಕನ್ನಡಿಗರ ಪರವಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿನ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಕುಮಾರರವರು ಸುಮಾರು 50 ವರ್ಷಗಳ ಕಾಲ ಕನ್ನಡ ಬಿಟ್ಟು ಹತ್ತಿ ತಳ್ಳಾಡಿಲ್ಲ, ನಡೆಸ್ತಾ ಇದ್ದಾರೆ. ಮತ್ತು ಗಿರೀಶ್ ಗೌಡರು ಇಲ್ಲಿ ನಾರಾಯಣ ಸ್ವಾಮಿ ನಿಂತಿದ್ದಾರೆ. ಪಾರ್ಥಸಾರಥಿ ಇಲ್ಲಿ ನಿಮ್ಮ ಜಿಲ್ಲೆಯವರೇ, ಪಕ್ಕದ 5 ಕಿಲೋಮೀಟ್ರ್ ಇರಬೇಕು ಅವ್ರೂರು. ಎಂಥ ಊರದು? ಅನಿಯಂಬಾಡಿ ಅಂತ ಹೇಳಿ ನಮ್ಮ ಜೊತೇಲಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದು ಭಾಳ ಬುದ್ಧಿವಂತರು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ, ಒಂದು ಕಡಿಮೆ ಇಲ್ಲ. ಕಡಲೆಕಾಯಿ ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೀಸೆಲ್ ಸಿಗೋದೇ ಇಲ್ಲ, ಗ್ಯಾಸ್ ಸಿಗೋದೇ ಇಲ್ಲ. LPG ಪಾಪ ಆ ರಿಕ್ಷಾ ಡ್ರೈವರ್ಗಳು ಅವ್ರು ನಿಜವಾಗ್ಲೂ ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಮತ್ತು ಬಸ್ ದರ ಸಿಕ್ಕಾಬಟ್ಟೆ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದವರು ಏರಿಸಿದ್ದಾರೆ. ಅವರು 20ನೇ ತಾರೀಕಿನಿಂದ ಭಾರಿ ದೊಡ್ಡ ಹೋರಾಟ ಮಾಡೋದಕ್ಕೆ ಬೀದಿಗೆ ಇಳಿದಿದ್ದಾರೆ. ಅನಂತ ಸುಬ್ರಾವ್ ಇದ್ದರು ಪಾಪ, ಅವರು ತೀರ್ಕೊಂಡ್ರು. ಅವರ ಮನೆಯ ಮಹಿಳೆಯರೊಬ್ಬರು ಇದನ್ನು ಮುಂದಾರ್ಥ ವಹಿಸ್ಕೊಂಡು ಹೊರಟಿದ್ದಾರೆ. ನಾವು 20ನೇ ತಾರೀಕು ಅನೇಕ ಸಾರಿ ನಮ್ಮ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಅವರಿಗೆ ಸಂಪೂರ್ಣವಾಗಿ 19ನೇ ತಾರೀಕಿನಿಂದ ಎಷ್ಟು ದಿವಸ ಬೇಕು ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಸಾರಿಗೆ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರು ಭಾಳ ಅತ್ಯಂತ ಕಷ್ಟಪಟ್ಟು ದುಡಿತಾರೆ. ಮತ್ತು ಬೆಳಗಾವಿಯಲ್ಲಿ ನಿಮಗೆ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ನಿರ್ಣಯ ಮಾಡಿ, ಅಂದರೆ ಬೆಳಗಾವಿಯಲ್ಲೇ
ಕನ್ನಡದ ಗಂಡುಮೆಟ್ಟಿನಲ್ಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೇವೆ. ಕನ್ನಡ ಒಕ್ಕೂಟ, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಯಾರು ಶಿವರಾಮೇಗೌಡರು, ಮಂಜುನಾಥ್ ದೇವ್, ಗಿರೀಶ್ ಗೌಡರು, ನಾರಾಯಣ, ಎಲ್ಲರೂ ಸೇರಿದಂಗೆ ಮುಂದಿನ ವಾರ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವು ಪುರಸಭೆಗೆ ನುಗ್ತೀವಿ. ನಮ್ಮದು ಪುರಸಭೆ ಕನ್ನಡಿಗರದು, ಮರಾಠಿಗಳದಲ್ಲ. ಪುರಸಭೆಗೆ ನುಗ್ತೀವಿ, ಗಲಾಟೆ ಮಾಡ್ತೀವಿ. ಇದೊಂದೇ ಅಲ್ಲ, ನಾನು ಕುಮಾರವ್ರಿಗೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಕೇಳೋರಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಇಡೀ ಕರ್ನಾಟಕದಲ್ಲಿ ಎಂದೂ ಆಗದೆ ಇದ್ದಂಥ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಮಡಿವಂತಿಕೆ ಬೇಡ. ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ಇದು ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ಕರ್ನಾಟಕ ಬಂದ್ಗೆ ನಾವು ಕರೆ ಕೊಡಲೇಬೇಕಾಗುತ್ತೆ. ಕರೆ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲೋ ಒಂಥರ ಬೇರೆಯವ್ರ ಥರ ಕೂತ್ಕೊಂಡಂಗಾಗುತ್ತೆ. ಅದಾಗೋದಿಲ್ಲ. ಈ ರಾಜ್ಯದ ಪರವಾಗಿ, ಜನರ ಪರವಾಗಿ ನಾವು ಭದ್ರವಾಗಿ ನಿಲ್ಲಬೇಕಾಗಿದೆ. ಮಂಡ್ಯ ಯಾವಾಗಲೂ ಬಂದ್ಗೆ 100ಕ್ಕೆ 100 ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಮಾಡಬೇಕಾಗಿದೆ. ಮತ್ತು ಈ ನೀಟ್ ಇದೊಂದು ಮೋಸ. ನೀಟ್ ಅಂದರೆ ಮೋಸ. ಕೇಂದ್ರ ಸರ್ಕಾರದವರು ಮೋಸ ಮಾಡ್ತಾ ಇದ್ದಾರೆ, ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಓದಿ ತಯಾರಾಗಿ ಇನ್ನೇನೋ ಪೆನ್ಸಿಲ್ ಕೈ ಹಿಡಿದು ಬರೆಯೋಷ್ಟರಲ್ಲಿ ಪರೀಕ್ಷೆ ರದ್ದು ಅಂದರೆ ಇದಕ್ಕಿಂತ ಅಮಾನವೀಯ ಮತ್ತೊಂದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀವಿ. ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಪಾರ್ಲಿಮೆಂಟ್ ಸದಸ್ಯರು ನೀವು ರಾಜ್ಯದ ಬಗ್ಗೆ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟ್ ಇದರ ಬಗ್ಗೆ ನೀವು ಮಾತಾಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ನಾವು ನಿಮ್ಮ ಮೇಲೆ ದಾಳಿ ಮಾಡೋಕ್ಕಲ್ಲ, ಪ್ರಾಮಾಣಿಕವಾಗಿ ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ನಿಮ್ಮ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಕರ್ನಾಟಕ ಮಂತ್ರಿಗಳು ಅವ್ರು ಯಾರಿದ್ದೀರಿ, ನೀವು ಭದ್ರವಾಗಿ ನಿಂತು ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ತಮಗೆ ಗೊತ್ತಿರ್ಬೋದು, ಕನ್ನಡ ಕಾರ್ಖಾನೆಗಳೆಲ್ಲ ಮುಚ್ಚೋಯ್ತು. NGF ಮುಚ್ಚಿದ್ರು, ಮೈಸೂರು ಲ್ಯಾಂಬ್ ಮುಚ್ಚಿದ್ರು, ಎಲ್ಲ ಮುಚ್ಚಿದ್ರು, ಮೈಸೂರಲ್ಲಿ ಮುಚ್ಚಿದ್ರು. ಇದೆಲ್ಲ ನಡೀತಾ ಇದೆ. ಆ ದೃಷ್ಟಿಯಿಂದ ಇದು ಭಾಳ ಗಂಭೀರವಾಗಿ ಚಿಂತನೆ. ಈ ಮಧ್ಯ HD ದೇವೇಗೌಡರು ನಮ್ಮ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದವರು. ರಾಜ್ಯದಲ್ಲಿ ನಾನು ಅವರು ಬಹಳ ಒಟ್ಟಿಗೆ ಜೊತೆಯಲ್ಲಿ ಇದ್ದವರು. ಆದರೂ ನಮಗೂ ಅವ್ರಿಗೂ ಭೇದ ಭಾವನೆ ಸ್ವಲ್ಪ ಇದೆ. ನಾವಿಬ್ಬರು ಬಹಳ ಬೇಕಾದವರು. ಆದರೂ ಅಸೆಂಬ್ಲಿ ಸಂದರ್ಭದಲ್ಲಿ ಅವರು ಕಾವೇರಿ ನೀರು ಬಿಡೋಕೆ ಹೋದ್ರು ನಾವು ಬಿಡಬೇಡಿ ಅಂತೇಳಿ ಗಲಾಟೆ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ನಮ್ಮ ರಾಜ್ಯದವರು ಪ್ರಧಾನಿಯಾಗಿದ್ದರು. ಈಗ ಯಾವುದೇ ಭೇದ ಭಾವನೆ ಇಲ್ಲದೆ ರಾಜ್ಯಸಭೆಗೆ ಅವ್ರನ್ನ ನೀವು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಒಂದು ಈ ಪರಿಸ್ಥಿತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಆರಾಮಾಗಿ ಈ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆದ್ದರಿಂದ ನಾನು ಅವರು ಬಹಳ ಸ್ನೇಹಿತರು, ಆದರೆ ಅಷ್ಟೇ ವಿರೋಧಿಗಳು ಆಗಿದ್ದೀವಿ ಆ ಸಂದರ್ಭದಲ್ಲಿ. ಈಗ ಅದೆಲ್ಲ ಒಟ್ಟೋಗಿದೆ. ವಿರೋಧಿಗಳಾಗಿ ಆಗಲೇ 25 ವರ್ಷ ಆಗೋಯ್ತು. ಅದನ್ನು ಅವರು ಮರೆತು ಬಿಟ್ಟಿರ್ತಾರೆ, ಗೊತ್ತಿಲ್ಲ.